ಮೈಕ್ ಸೆಟ್ ಆದಮೇಲೆ ಇವತ್ತು ನೀವು ते तांदूळ एक ಹಾಗೆ ಇದೆ ಹಾರೆ ನಂತರಗಿವೆ ಶಿವ ಹರ ಹರ ಮಹಾದೇವ ಪಂಚಾನನಮುಖೋದ್ಭೂತಾನ್ ಪಂಚಾಕ್ಷರಮನೂಪಮಾನ್ ಪಂಚಸೂತ್ರಕೃತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರೂನ್ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುವೇ ಸರ್ವಲೋಕಾನಾಂ ವಿಸಜೆ ಭವರೋಗಿಣಾಂ ನಿಧಗೆ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಈಶಾನ ಸರ್ವವಿದ್ಯಾನಾಮೀಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ ಯಸ್ಸಿವೋ ನಾಮರೂಪಾಭ್ಯಾಂ ಯಾ ದೇವಿ ಸರ್ವಮಂಗಳ ತಯೋ ಸಂಸ್ಮರಣಾತ್ ಪುಂಸಾಂ ಸರ್ವತೋ ಜಯಮಂಗಳಂ ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಗೌರೀಪತೇಥೇಂಗ್ರಿಯುಗಂ ಸ್ಮರಾಮಿ ದೇವಿಂ ವಾಚಮಜನಯಂತ ದೇವಾಃ ತಾಂ ವಿಶ್ವರೂಪಾಃ ಪಶವೋ ವದಂತೆ ಸಾನೋ ಮಂದ್ರೇಶಮೂರ್ಜಂ ದುಹಾನಾ ಧೇನುರ್ವಾಗಸ್ಮಾನುಪಸುಷ್ಟುತೈತು ಸುಹುಮುಹೂರ್ತೋ ಅಸ್ತು ಸುಪ್ರತಿಷ್ಠಿತಮಸ್ತು ರುದ್ಧ್ಯಾಸ್ಮ ಹೌವೈರ್ನಮಸೋಪಸದ್ಧ್ಯಾ ಮಿತ್ರಂ ದೇವಂ ಮಿತ್ರಧೇಯಂ ನೋ ಅಸ್ತು ಅಣುರಾಧಾನ್ ಹವಿಷಾ ವರ್ಧಯಂತಃ ಶತಂ ಜೀವೇಮ ಶರದಸ್ಸ ವೀರಾಃ ಉತ್ತರೋತ್ತರಾಭಿವೃದ್ಧಿರಸ್ತು. ಮರಾಠಿ ಭಾಳ ಜನ ಅದಾರ ತು ಕಡಿಮೆ ಅದಾರ ರೀ. ಓಕೆ, ನಾವು ಯಾವುದೇ ಒಂದು ಪೂಜೆ ಅಥವಾ ವ್ರತ ಅಥವಾ ಗ್ರಂಥ ಪಾರಾಯಣ ಅಥವಾ ದೇವತಾ ಕಾರ್ಯವನ್ನು ಮಾಡಬೇಕಾಗಿತ್ತಂದರೆ ಮೊದಲು ದೇವ್ರ ಹತ್ರ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ಬೇಕು. ಏನಂದರೆ ಮನುಷ್ಯ ಜೀವನದೊಳಗೆ ಬಂದ ನಂತರ ಹಲವಾರು ನಮ್ಮ ಕಡೆಯಿಂದ ಏನಾದರೂ ತಿಳಿಯೋದು ತಪ್ಪುಗಳು ನಮ್ಮ ಕಡೆಯಿಂದ ಆಗಿರ್ತವೆ. ಅದಕ್ಕಾಗಿ ಇವತ್ತಿನ ದಿವಸ ಶ್ರಾವಣ ಮಾಸದ ಈ ನಮ್ಮ ಹಿಂದೂ ಧರ್ಮದಲ್ಲಿ ಶ್ರಾವಣ ಮಾಸ ಅಂದರೆ ಬಹಳ ಪವಿತ್ರ ಮಾಸ. ಅದಕ್ಕಾಗಿ ಆ ಶ್ರಾವಣ ಮಾಸದಲ್ಲಿ ಅದೇ ಸೋಮವಾರ ದಿವಸ ಈ ಶಿವಲೀಲಾಮೃತ ಗ್ರಂಥ ಪಾರಾಯಣವನ್ನು ನಾನು ಮಾಡ್ತಾಯಿದ್ದೀನಿ. ನನ್ನ ಕಡೆಯಿಂದ ಇಲ್ಲಿವರೆಗೆ ಏನಾದರೂ ತಿಳಿಯದೋ ಏನಾದರೂ ತಪ್ಪುಗಳಾಗಿದ್ದರೆ ಆ ಪರಮಾತ್ಮ ಮನ್ನಿಸಲಿ, ಈ ಗ್ರಂಥ ಪಾರಾಯಣದ ಫಲ ನನಗೆ ಸಂಪೂರ್ಣ ಫಲಪ್ರಾಪ್ತಿಯನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ. ಬಲಗೈ ಒಳಗೆ ಅಲ್ಲಿ ನೀರಿದ್ದರೆ ಒಂದು ಸರ್ತಿ ನೀರು ತೊಗೊಂಡು ಕೆಳಗೆ ಭೂಮಿ ಬಿಟ್ಟು ನಮಸ್ಕಾರ ಮಾಡಿರಿ. ಇದು ಎಲ್ಲಿ ಒಳಗೆ ನೀರು ತೊಗೊಳ್ರಿ, बलगैयाग ನೀರು ತೊಗೊಂಡು ಕೆಳಗೆ बिटपडू. सर्वांनी प्रार्थना करून घ्यायचं आहे. कळत न कळत काय तर चूक झाला असेल तर क्षमा करावं म्हणून भगवंताकडे प्रार्थना करायचं आहे आणि खाली पाणी सोडायचं आहे. आणि आज श्रावण मास निमित्त शिवलीलामृत ग्रंथ पारायण करीत आहे. हे ग्रंथाचं संपूर्ण फळ प्राप्ती व्हावं म्हणून सर्वांनी प्रार्थना करून घ्या. ओम नमः शंभवे च मयो भवे च स्वाहा. ಒಂದು ಸರ್ತಿ ಮತ್ತು ನೀರು ಕೊಟ್ಟಿರ್ತೀನಿ ತೊಗೊಂಡು. ನಮಃ ಶಂಕರಾಯ ಚ ಮಯಸ್ಕರಾಯ ಚ ಸ್ವಾಹಾ ಕೊಡ್ರಿ. ಮತ್ತೊಂದು ಸರ್ತಿ ತೊಗೊಳ್ರಿ, 3 ಸರ್ತಿ ತೊಗೊಳ್ರಿ. ನಮಃ ಶಿವಾಯ ಚ ಶಿವತರಾಯ ಚ ಸ್ವಾಹಾ. ಅಪೌಪಸ್ಪೃಶ್ಯ ಪ್ರಾಣಾನಾಯಮ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಶಿವ ಶಿವ ಉತ್ತಿಷ್ಠಂತು ಭೂತಪಿಶಾಚಾಃ ಸರ್ವೇ ತೇ ಭೂಮಿಭಾರಕಾಃ ಏತೇಷಾಂ ವಿರೋಧೇನ ಬ್ರಹ್ಮಕರ್ಮ ಸಮಾರಭೇ. ಓಂ ಭೂಃ ಓಂ ಭುವಃ. ಈ ರೀತಿ ಅಕ್ಷರ ತೊಗೊಳ್ರಿ. ನಿರ್ಣಯ ಮುನ್ಷಿ ಕಣ್ಣಿಗೆ ಹಚ್ಕೊಂಡು ಹಿಂದ್ಬಿಟ್ಬಿಟ್ರಿ. ಓಂ ಸುವಃ ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಆಗಮಾರ್ತಂತು ದೇವಾನಾಂ ಗಮನಾರ್ತಂತು ರಕ್ಷಸಾಂ ಕುರುವೆ ಘಂಟಾರವಂ ಭಕ್ತ್ಯಾ ದೇವತಾಹ್ವಾನಲಾಂಛನಂ ಇತಿ ಘಂಟಾನಾದಂ ಕೃತ್ವಾ ಕುಸುಮಾಕ್ಷತಾನ್ ಗೃಹೀತ್ವಾ ಶ್ರೀಮದುಮಾಮಹೇಶ್ವರಾಭ್ಯಾಂ ನಮಃ ಶ್ರೀ ಪಾರ್ವತಿ ಪರಮೇಶ್ವರಾಭ್ಯಾಂ ನಮಃ.
ಅಕ್ಷತ तुमच्या जवळ असलं तर ಅಕ್ಷತಾ ಏನಿದ್ರೆ ಫೂಲ್ ಬೇಲ್ ಹೂವು ಪತ್ರಿ ಅಕ್ಷತೆ ಏನಾದರೂ ಇದ್ದರೆ ಎಡಗೈಯಾಗಿ ತೊಗೊಂಡು ಬಲಗೈ ಮುಚ್ಚ್ರಿ ಹಿಂಗೆ ಎಡಗೈಯಾಗಿ ತೊಗೊಂಡ ಬಲಗೈನ ಮುಚ್ಕೊಡ್ರಿ डाव्या हातात घ्या आणि उजवा हात झाका ಸಂಕಲ್ಪವನ್ನು ಮಾಡ್ಕೊಳ್ಬೇಕು ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾಗಿತ್ತಂದರೆ ಆ ಕಾರ್ಯಕ್ಕೆ ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ಆ ಕಾರ್ಯವನ್ನು ಆರಂಭ ಮಾಡ್ತೀವಿ ಅದಕ್ಕಾಗಿ ಈ ಶಿವಲೀಲಾಮೃತ ಗ್ರಂಥ ಪಾರಾಯಣ ಸಲುವಾಗಿ ನಾವು ಇವತ್ತಿನ ದಿವಸ ಸಂಕಲ್ಪವನ್ನು ಮಾಡ್ತಾಯಿದ್ದೀನಿ ಸಂಕಲ್ಪ ಏನು ಮಾಡ್ಕೊಳ್ಬೇಕಪ್ಪ ಅಂದರೆ ಈ ಗ್ರಂಥದ ಪಾರಾಯಣದಿಂದ ಈ ಗ್ರಂಥದ ಪಠನೆಯಿಂದ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಧನ ಕಣಕ ವಸ್ತು ವಾಹನಗಳ ಲಾಭ ಉಂಟಾಗಲಿ ನನಗೆ ಆಯುಷ್ಯ ವೃದ್ಧಿ ಆಗಲಿ ಆರೋಗ್ಯ ವೃದ್ಧಿ ಆಗಲಿ ಆ ಪರಮಾತ್ಮನ ಕೃಪಾ ಕಟಾಕ್ಷದಿಂದ ನಮ್ಮ ಮನೆಯಲ್ಲಿ ಶುಭ ಫಲ ಉಂಟಾಗಲಿ ಅಂತ ನಮ್ಮ ಈ ಗ್ರಂಥ ಪಾರಾಯಣ ನಿಮಗಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೆ ಈ ಗ್ರಂಥ ಪಾರಾಯಣದ ಫಲವನ್ನು ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಡ್ರಿ ಮನುಷ್ಯನೊಳಗೆ ನಿಮ್ಮ ಯಜಮಾನರ ನಿಮ್ಮ ಮಕ್ಕಳ ನಿಮ್ಮ ಮನೆಯಾಗಿರೋರನ್ನ ಎಲ್ಲರ ಹೆಸರನ್ನು ಒಂದು ಸರ್ತಿ ಪ್ರಾರ್ಥನೆ ಮಾಡ್ಕೊಂಡು ಸಂಕಲ್ಪವನ್ನು ಮಾಡ್ಕೊಂಡ್ರಿ ಎಡಗೈಯಾಗಿ ತೊಗೊಂಡ ಬಲಗೈ ಮುಚ್ಚಿ ಬಲ ತೊಡಿ ಮೇಲೆ इटकळಬೇಕು बल तोडी ಮೇಲೆ इटಕೊಳ್ಳೋದು डाव्या हातात घ्यायचं उजवा हात झाकायचं आणि उजव्या मांडीवर ठेवून घ्यायचं बल तोडी ಮೇಲೆ कलियुगे प्रथमपादे जम्बूद्वीपे भरतवर्षे भरतखण्डे मेरोर्दक्षिणदिग्भागे श्रीशैलस्य महाक्षेत्रस्य पश्चिमप्रदेशे कृष्णाकावेर्योर्मध्यदेशे कर्नाटकदेशे श्रीसामसदाशिवदेवतासन्निधौ व्यवहारिकचान्द्रमानेन 1947 शालिवाहनशके विश्वावसुनाम संवत्सरे दक्षिणायने वर्ष ऋतो श्रावण मासे दशमी तिथो शुक्ल पक्षे अनुराधा नक्षत्रे ब्रह्मयोगे गरजकरणे सोमवासरे शुभयोगे शुभकरणे एवं गुणविशेषण विशिष्टायाम् अस्यां शुभतिथौ तस्य यजमानस्य नामधेयस्य ನಿಮ್ಮ ಯಜಮಾನರ ಹೆಸರನ್ನು तुमचं घरातले जे काही सदस्य आहेत त्यांचं सर्वांचं मनामध्ये नामस्मरण करा आणि हे ग्रंथपारायणाचं फळ त्यांना सुद्धा मिळू दे म्हणून पारायण करा ನಿಮ್ಮ ಹೆಸರು ರೀ ಅस्य ಯಜಮಾನಸ್ಯ ನಾಮಧೇಯಸ್ಯ ಏನು ರೀ ಸಂಜಯ್ ನಾಮಧೇಯಸ್ಯ ಧರ್ಮಪತ್ನಿ ಸಮೇತಸ್ಯ सरिता नामधेयस्य श्री सामसदाशिवदेवता सकलभक्तवृन्दस्य नाना गोत्रोद्भवस्य नाना नामधेयस्य ಎಲ್ಲರೂ ಹೇಳ್ರಿ ಸರ್ವಣಿಮನ मम अस्माकं सह कुटुंबानां क्षेम स्थेम धैर्य स्थैर्य विजय अभय आयुः आरोग्य ऐश्वर्य अभिवृद्ध्यर्थं धर्म अर्थ काम्य मोक्ष चतुर्विध फल पुरुषार्थ सिद्ध्यर्थं दैव प्रीत्यर्थं मनोवांचा फल सिद्ध्यर्थं एतद्दिवसे श्रावणमास निमित्त सोमवार दिवसे शिवलीलामृत ग्रंथ पारायण यथाभक्ति यथाशक्ति यथामिलित द्रव्येन यथा ज्ञानेन पारायणं श्री सामसदाशिव कलश स्थापनपूर्वक श्री गणेश ध्यान आवाहनपूर्वक इष्टलिंग देवता पूजन पूर्वक यथाभक्ति यथाशक्ति यथामिलित द्रव्येन जंगमद्वारे अहम पारायणं करिष्ये तुमच्या जवळ तांबे असलं किंवा ग्रंथावरती सोडू शकता ನಿಮ್ಮ ಹತ್ರ ತಮಿಗೆ ಇದ್ದರೆ ತಮಿಗೆ ಒಳಗೆ ಬಿಡ್ರಿ ಅಥವಾ ಗ್ರಂಥದ ಮೇಲೆ ಆ ಪುಸ್ತಕದ ಮೇಲೆ ಆ ಸಂಕಲ್ಪವನ್ನು ಬಿಡ್ರಿ ಇದ್ರು ಹಾಕಿ ಅಥವಾ ವಿಭೂತಿ ಅರಿಶಿನ ಹಾಕ್ರಿ ನಾವು ಯಾವುದೋ ಒಂದು ಪೂಜೆ ಮಾಡಬೇಕಾದ್ರೆ ಮೊದಲು ಏನು ಬೇಕು ರೀ ಹೂವು ಪತ್ರೆ ಬೇಕು ಅದಕ್ಕಿಂತ ಮುಂಚೆ ರೀ
ಅಭಿಷೇಕ ಮಾಡಬೇಕಾದ್ರೆ ಮೊದಲು ಏನು ಬೇಕು ಶಿವನಿಗೆ? ಇಲ್ಲಿ ಮೊದಲು ಎಲ್ಲ ಪೂಜೆ ಮಾಡೋಕ್ಕಿಂತ ಮುಂಚೆ, ಗಣಪತಿ ಪೂಜೆಗಿಂತ ಮುಂಚೆ ಗಂಗಾ ಪೂಜೆ ಆಗ್ತೈತಿ. ಗಂಗಾ ಪೂಜೆ ಆದ ನಂತರ ಆಮೇಲೆ ಗಣೇಶ ಪೂಜೆ ಆಗ್ತೈತಿ. ಅದಕ್ಕಾಗಿ ಮೊದಲು ಯಾವ ರೀತಿ ಪೂಜೆಗೆ ಮೊದಲು ನೀರು ಬೇಕು, ಅದ್ರ ಜೊತೆ ನೀ ಇರಬೇಕು. ನೀವು ಸಹಿತ ಇಲ್ಲೇ ಇರ್ಬೇಕು. ಇಲ್ಲದ್ರೆ ಮನ್ಯಾಗ ನಮ್ಮ ಯಜಮಾನ್ರು ಬರ್ತಾರೋ, ಅವ್ರಿಗೆ ಅಡುಗೆ ಮಾಡಬೇಕು, ಮಕ್ಕಳು ಸಾಲಿಂದ ಬರ್ತಾವೆ ಅಂತೇಳಿ ವಿಚಾರಗಳು ಬೇಡ. ಒಂದು 3 ತಾಸು ಈ ಪರಮಾತ್ಮನಿಗೆ ಎಷ್ಟೋ ಕೊಟ್ಟಿದ್ದಾನೆ, ಅವನ ಸಲುವಾಗಿ ನಾವು ಏನು ಕೊಡೋದೈತಪ್ಪ ಅಂದರೆ ನಮ್ಮ ಭಕ್ತಿ ಕೊಡೋದೈತೆ. ನಮಗೆ ಸಾಧ್ಯದಷ್ಟು ಭಕ್ತಿ ಮಾಡೋದೈತೆ. ಭಕ್ತಿಗೇನು ಹಣ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಮೊದಲು ಗಂಗಾ ಕಲಶವನ್ನು ಪೂಜೆ ಮಾಡಿ ಆಮೇಲೆ ಪಾರಾಯಣವನ್ನು ಆರಂಭ ಮಾಡ್ತೀವಿ. ಅದಕ್ಕಾಗಿ ಮನುಷ್ಯನೊಳಗೆ ಓಂ ಗಂಗಾದೇವಿ, ನಮ್ಮ ಭಾರತ ದೇಶದೊಳಗೆ ಹಲವಾರು ನದಿಗಳಿದಾವೆ. ಅದರಲ್ಲಿ ಶ್ರೇಷ್ಠವಾದಂಥ ನದಿಯಪ್ಪ ಅಂದರೆ ಗಂಗಾದೇವಿ. ಅದಕ್ಕಾಗಿ ಗಂಗಾದೇವತೆಯನ್ನು ಆ ಕಲಶದೊಳಗೆ ಆಹ್ವಾನೆಯನ್ನು ಮಾಡಿ ನಿಮಗೆ ಪ್ರೋಕ್ಷಣೆಯನ್ನು ಮಾಡಿಸ್ತೈತಿ. ಎಲ್ಲರೂ ಮನುಷ್ಯನೊಳಗೆ ಓಂ ಗಂಗಾದೇವಿಯೇ ನಮಃ ಅಂತ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ. ಓಂ ಕಲಶಸ್ಯ ಮುಖೇ ರುದ್ರಕಂಠೇ ವಿಷ್ಣುಸಮಾಶ್ರಿತಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣ ಸ್ಮೃತಃ ಕುಕ್ಷೌ ತು ಸಾಗರಾಃ ಸರ್ವೇ ಸಪ್ತದ್ವೀಪಾ ವಸುಂಧರಾ ಋಗ್ವೇದೋ ಅಥ ಯಜುರ್ವೇದಃ ಸಾಮವೇದೋ ಅಥರ್ವಣಃ ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಾಂಬು ಸಮಾಶ್ರಿತಃ ಗಾಯತ್ರಿ ಚೈವ ಸಾವಿತ್ರಿ ಶಾಂತಿ ಪುಷ್ಟೀಕರೀ ತಥಾಃ ಆಯಾಂತೋ ಮಮ ಶಾಂತ್ಯರ್ಥಂ ದುರಿತಕ್ಷಯಕಾರಕಾಃ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಯಸ್ಮಿನ್ ಸನ್ನಿಧಿಂ ಕುರು ಇತಿ ಕಲಶೆ ರುದ್ರಾದಿದೇವತಾಮಾವಾಹ್ಯ ಅಷ್ಟವಿಧೋಪಚಾರ್ಯೈ ಸಂಪೂಜ್ಯ ತೇನೋದಕೇನ ಪೂಜಾ ದ್ರವ್ಯಾಣಿ ದೇವಂ ಆತ್ಮಾನಂ ಚ ಸಂಪ್ರೋಕ್ಷ ಶೇಷಂ ವಿಸರ್ಜಯೇತ್. ಆರ್ತಿನ ಸ್ವಲ್ಪ ಇದನ್ನು ಸ್ವಲ್ಪ ಎಲ್ಲ ಪ್ರೋಕ್ಷಣೆ ಮಾಡು. ಸ್ಥಳಶುದ್ಧರ್ಥಂ ದ್ರವ್ಯಶುದ್ಧರ್ಥಂ ಎಲ್ಲರೂ ತಲೆ ಮೇಲೆ ಸ್ವಲ್ಪ ಪ್ರೋಕ್ಷಣೆ ಮಾಡಿ. ವಿಭೂತಿ ಹಚ್ಕೊಂಡು ಸ್ವಲ್ಪ ಎಲ್ಲರೂ ಪ್ರೋಕ್ಷಣೆ ಮಾಡಿ. ಓಂ ಆಕಲಶೇಷು ಧಾವತೆ ಪವಿತ್ರೇ ಪರಿಶಿಷ್ಯತೆ ಉಕ್ತೈರ್ಯಜ್ಞೇಷು ವರ್ಧತೆ ಅತಿತ್ರಿ ಸೋಮರೋಚನಾರೋಹಣ್ಣಭ್ರಾಜಶೇ ದಿವಂ ಆಪೋ ವಾ ಇದಗುಂ ಸರ್ವಂ ವಿಶ್ವಾಭೂತಾನ್ಯಾಪಃ ಪ್ರಾಣಾವ ಆಪಃ ಪಶವ ಆಪೋ ಅನ್ನಮಾಪೋ ಸಮ್ರಾಡಾಪೋ ವಿರಾಡಾಪ ಸ್ವರಾಡಾಪಶ್ಚಂದಾಗುಶ್ಯಾಪೋ ಜ್ಯೋತಿಗುಶ್ಯಾಪೋ ಯಜಗುಶ್ಯಾಪೋ ಸತ್ಯಮಾಪ ಸರ್ವಾ ದೇವತಾ ಆಪೋ ಭೂರ್ಭುವಸ್ಸು ವರಾಪವೋ. ಸ್ಥಳಶುದ್ಧರ್ಥಂ ದ್ರವ್ಯಶುದ್ಧರ್ಥಂ ಆತ್ಮಶುದ್ಧರ್ಥಂ. ಎಲ್ಲರೂ ಮನುಷ್ಯನಿಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಡ್ರಿ. ಮಹಾಗಣೇಶ ಸ್ಮರಣ ಕರ. आज यह शुभ नक्षत्र शुभ योग दिवशी श्रावण मासा निमित्त शिवलीला अमृत ग्रंथ पारायण करीत आहे. त्या गणपतीचा आशीर्वादाने, गणपतीचं पूजने, ध्यान आवाहनाने हे ग्रंथ पारायण सुरू करत आहे. गणपती ह्या कार्याला कुठलाही विघ्न न येता ते संपन्न व्हावं म्हणून प्रार्थना करा. ಎಲ್ಲರೂ ಗಣಪತಿ ಹತ್ತ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ. ಈ ಕಾರ್ಯ ನಾವು ಆರಂಭಕ್ಕೆ ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿ ಪೂಜೆಯನ್ನು ಮಾಡಿ ಈ ಕಾರ್ಯವನ್ನು ಆರಂಭ ಮಾಡ್ತಾ ಇದ್ದೀವಿ. ಆ ಮಹಾಗಣೇಶನನ್ನು ಕೃಪಾಶೀರ್ವಾದ ಸದಾಕಾಲ ನಮ್ಮ ಮೇಲಿರಲಿ. ನಮ್ಮೆಲ್ಲರಿಗೆ ವಿದ್ಯೆ ಬುದ್ಧಿ ಕೊಟ್ಟು ರಕ್ಷಣೆಯನ್ನು ಮಾಡಲಿ. ಆ ಗಣಪತಿ ಕೃಪಾಶೀರ್ವಾದ ಸದಾಕಾಲ ಇರಲಿ ಅಂತ ಮನುಷ್ಯನೊಳಗೆ ಓಂ ಗಂ ಗಣಪತಯೇ ನಮಃ 11 ವೇಳೆ 11 ಸರ್ತಿ ಆ ಮಂತ್ರವನ್ನು ಮನುಷ್ಯನ ಪಠನೆ ಮಾಡಿಕೊಡು. ಓಂ ಪ್ರತ್ಯಗ್ರಾರುಣಕಾಂತಿಕಾಂತವಪುಷಂ ಪೂರ್ಣೇಂದುಬಿಂಬಾನನಂ ಭದ್ರಾಕಾರಮುಮಾಸುತಂ ಪಶುಪತೆ ಹೃತ್ಸಂಗಮಧ್ಯಸ್ಥಿತಂ ಪಾಶಂ ಮೋದಕಮಂ ಕುಶಂ ಸರಸಿಜಂ ಪಾಶಂ ದಧಾನಂ ಪರಂ ವಂದೇ ಶ್ರೀಗಣನಾಯಕಂ ಭವಹರಂ ಚಂದ್ರಾರ್ಧಮೌಳಿಂ ಶಿವಂ ಗಂ ಗಣಾನಾನ್ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾದನಗುಂ
ಓಂ ಭೂಃ ಮಹಾಗಣಪತಿಂ ಆವಾಹಯಾಮಿ. ಓಂ ಭುವಃ ಮಹಾಗಣಪತಿಂ ಆವಾಹಯಾಮಿ. ಓಂ ಸುವಃ ಮಹಾಗಣಪತಿಂ ಆವಾಹಯಾಮಿ. ಓಂ ಭೂರ್ಭುವಃ ಸ್ವಃ ಮಹಾಗಣಪತಿಂ ಆವಾಹಯಾಮಿ. ಸಶಕ್ತೆ ಸಾಂಘ ಸಾಯುಧ ಸವಾಹನ ಸಪರಿವಾರ ಶ್ರೀ ಮಹಾಗಣಾಧೀಶ್ವರತ್ರ ಗಚ್ಚ. ಆವಾಹಯಾಮಿ ಆವಾಹಿತೋ ಭವ. ಸ್ಥಾಪಯಾಮಿ ಸ್ಥಾಪಿತೋ ಭವ. ಸನ್ನಿತೋ ಭವ ಸಮ್ಮುಖೋ ಭವ. ಅವಕುಂಠಿತೋ ಭವ ವರದೋ ಭವ. ಇತಿ ಷಣ್ಮುದ್ರಾ ಪ್ರದರ್ಶ. ಶ್ರೀ ಮಹಾಗಣಪತಯೇ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ ರತ್ನಸಿಂಹಾಸನಂ ಸಮರ್ಪಯಾಮಿ. 3 ಸರ್ತಿ ನೀರು ಬಿಡ್ರಿ ಎಲ್ಲಿ ತಿನ್ನ. ಪಾದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಹಸ್ತಯೋಃ ಅರ್ಘ್ಯಂ ಅರ್ಘ್ಯಂ ಸಮರ್ಪಯಾಮಿ. ಮುಖಾಂಬುಜೆ ಆಚಮನೀಯಂ ಸಮರ್ಪಯಾಮಿ. ನಿಮ್ಮೆಲ್ಲರ ಪರವಾಗಿ ಇವರು ಗಣಪತಿ ಪೂಜೆಯನ್ನು ನೆರವೇರಿಸ್ತಾರೋ ಆ ಗಣಪತಿ ಪೂಜೆಯನ್ನು ಎಲ್ಲರಿಗೆ ಫಲಪ್ರಾಪ್ತಿಯನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ. ಮತ್ತೊಂದು ಸರ್ತಿ ನೀರು ಹಾಕಿ ತೊಳೆದ್ಬಿಡ್ರಿ. ವಿಭೂತಿ ಅಷ್ಟಗಂಧ ಅರಿಶಿನ ನಡುತ್ತಲ್ಲೇ. ಓಂ ಆತೋ ನ ಇಂದ್ರ ಕ್ಷುಮಂತಂ ಚಿತ್ರಂ ಗ್ರಾಭಂ ಸಂವೃಭಾಯ. ಮಹಾಹಸ್ತೆ ದಕ್ಷಿಣೇನ ವಿದ್ಮಾಹಿತ್ವಾ ತು ವಿಕೂರ್ಮಿಂತು. ವಿಧೇಷ್ಣಂ ತು ವಿಮಘಂ ತು ವಿಮಾತ್ರಮವೋಭಿಃ. ನ ಹಿತ್ವಾ ಶೂರದೇವಾ ನಮರ್ತಾ ಸೋಧಿತ್ಸಂ ತಂ ಭೀಮಂ ನಗಾಂ ವಾರಯಂತೆ. ಏತೋ ನಿಂದ್ರಂ ಸ್ತವಾಮೇಷಾಣಂ ವಸ್ವಸ್ವರಾಜಂ ನರಾದಸಾಮರ್ದ್ವಿಷನ್ನಃ. ಪ್ರಸ್ತೋಷದುಪಗಾಶಿಶಸ್ತ್ರವಸ್ಸಾಮ ಗೀಯಮಾನಂ ಅಭಿರಾದಸಾಜುಗುರುತ. ಆಣೋ ಭರದಕ್ಷಿಣೇನಾಭಿಸೌವೇನ ಪ್ರಮೃಷ. ಇಂದ್ರಮಾನೋ ವಸೋರ್ನಿರ್ಭಾಕ್ ಉಪಕ್ರಮಸ್ವಾಭರದೃಶತಾ ದೃಷ್ಣೋ ಜನಾನಾಂ. ಅಧಾಸೂಷ್ಟರಶ್ಚ ವೇದಃ ಇಂದ್ರಯೌನುತೆ ಅಸ್ತಿ ವಾಜೋ ವಿಪ್ರೇಭಿಃ ಸನಿತ್ವಃ. ಅಸ್ಮಾಭಿಸುತಂ ಸನುಹಿ ಸದ್ಯೋಜುವಸ್ತೆ ವಾಜಾ ಅಸ್ಮಭ್ಯಂ. ವಿಶ್ವಚಂದ್ರಾಃ ವಸೇಕ್ಷಮಕ್ಷೋಜರಂತೆ. ಗಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ. ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾಧನಗುಂ. ನಿಶುಷೇದ ಗಣಪತೆ ಗಣೇಶಿತ್ವಾ ಮಾಂ ಹುರವಿಪ್ರಥಮಂ ಕವೀನಾಂ. ನರುತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಂ ನರ್ಕಂ ಮಗವಚ್ಚಿತ್ರಮರ್ಚ. ಅಭಿಖ್ಯಾನೋ ಮಗವಣ್ಣಾಧವಾಣಾತ್ಸಕೆ ಭೋಧಿ ವಸುಪತೆ ಸಕೀನಾಂ. ರಣಂ ಕೃದಿರಣಕೃತ್ಸತ್ಯ ಶಿಷ್ಮಾ ಭಕ್ತೆ ಚಿದಾಭಜಾರಾಯ ಯಸ್ಮಾನ್. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಎಲ್ಲರೂ ಹೇಳ್ರಿ ಗಣಪತಿ ಬಪ್ಪ ಮೋರ್ಯ. ಮಂಗಲಮೂರ್ತಿ. ಸರ್ವಂ ಶ್ರೀ ವಿಘ್ನೇಶ್ವರ ಚರಣಾರ್ಪಣಮಸ್ತು. ಯಾರು ದೀಕ್ಷೆಯನ್ನು ತೊಗೊಂಡಿದ್ದೀರಿ ಆ ಲಿಂಗ ಇದ್ದರೆ ಲಿಂಗ ಕೈಯಾಗಿ ತೊಗೊಳ್ರಿ. ನಾವು ದೀಕ್ಷೆ ತಗೊಳ್ದ ಲಿಂಗೈಕ್ಕೆ ಯಾವುದು ಯಾರಾದ್ರೂ ತಿರ್ಕೊಳ್ತಾರೋ ಅವ್ರು ಮತ್ತೆ ಪುನರಪಿ ಜನನಂ ಪುನರಪಿ ಮನನಂ ಪುನರಪಿ ಜನರೇ ಜಠರೇಶಯನಂ. ಅಂದರೆ 84 ಲಕ್ಷ ಯೋನಿ ಆದಮೇಲೆ ಮನುಷ್ಯ ಜೀವನ ಸಿಕ್ಕಿರ್ತೈತಿ. ಆ ಮನುಷ್ಯ ಜೀವನ ನಾವು ಮೋಕ್ಷವನ್ನು ಪಡ್ಕೊಳ್ಬೇಕಾಗಿತ್ತಂದರೆ ದೀಕ್ಷೆಯನ್ನು ಪಡ್ಕೊಳ್ದ ಆ ಮೋಕ್ಷ ತಗೊಳ್ಳೋಕ್ಕೆ ಸಾಧ್ಯ ಆಗಂಗಿಲ್ಲ. ಅದಕ್ಕಾಗಿ ಲಿಂಗಾಯತ ಧರ್ಮದೊಳಗೆ ತಿರ್ಕೊಂಡ ನಂತರ ನಮ್ಮ ಕೈಯೊಳಗೆ ಲಿಂಗ ಕೊಡ್ತಾರೆ ಹೊರತು ಏನು ಆಸ್ತಿ ಇದ್ರೂ ನಮ್ಮ ಜೊತೆ ಬರೋಂಗಿಲ್ಲ. ಅದಕ್ಕಾಗಿ ಸಾಧ್ಯಷ್ಟು ದೀಕ್ಷೆಯನ್ನು ಪ್ರತಿಯೊಬ್ಬರು ತೊಗೊಳ್ಬೇಕು. ಪ್ರತಿದಿನ ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊಳ್ಬೇಕು. ಲಿಂಗವನ್ನು ಕೈಯಾಗಿ ತೊಗೊಳ್ರಿ. ಒಂದು ಸ್ವಲ್ಪ ಅಕ್ಷತೆ ಇದ್ದರೆ ಅಕ್ಷತೆ ಹಾಕಿರಿ. ಒಂದು ಸ್ವಲ್ಪ ಮನುಷ್ಯನೊಳಗೆ ಶಿವಪಂಚಾಕ್ಷರಿ ಮಂತ್ರವನ್ನು ಓಂ ನಮಃ ಶಿವಾಯ ಮಂತ್ರ ಹೇಳ್ಕೊಂತ ಅಕ್ಷತೆಯನ್ನು ಹಾಕಿರಿ. ಒಂದು ಸ್ವಲ್ಪ ನೀರಿದ್ದರೆ ಒಂದು ಹೂವು ತೊಗೊಂಡ್ರೆ ನೀರಿನಾಗ ಮುನ್ಸಿ ಆ ಇಷ್ಟಲಿಂಗದ ಮೇಲೆ ಒಂದು ಸ್ವಲ್ಪ ನೀರು ಬಿಡ್ರಿ. ಓಂ ನಮೋ ಭಗವತೆ ರುದ್ರಾಯ. ಓಂ ನಂ
ನಮಸ್ತೆ ರುದ್ರಮಣ್ಯವ ಉತೋತೈಷವೇ ನಮಃ ನಮಸ್ತೆ ಅಸ್ತು ಧನ್ವಣೆ ಬಾಹುಭ್ಯಾಮುತತೆ ನಮಃ ಯಾ ತೈಷು ಶಿವತಮಾ ಶಿವಂ ಬಭೂವತೆ ಧನುಃ ಶಿವಾ ಶರವ್ಯಾಯ ತವತಯಾ ನೋ ರುದ್ರಮುಡಯ ಯಾ ತೇ ರುದ್ರ ಶಿವ ತನೂರಘೋರ ಪಾಪಕಾಶಿನಿ ತಯಾನಸ್ತನುವಾ ಶಂತಮಯಾ ಗಿರಿಶಂತಾಭಿಚಾಕಶೇ ಯಾಮಿಷಂ ಗಿರಿಶಂತ ಹಸ್ತೆ ಬಿಭರ್ಷಸ್ತವೇ ಶಿವಾಂ ಗಿರಿತ್ರದಾಂ ಕುರು ಮಾಹಿಕಂ ಶ್ರೀಪುರುಷಂ ಜಗತ ಶಿವೇನ ವಚಸಾ ತ್ವಾ ಗಿರಿಶಾಶ್ಚ ವದಾಮಸೆ ಯತಾನ ಸರ್ವಮಿಜ್ಜಗದಕ್ಷ್ಮಕುಂ ಸುಮನಾ ಸದ ಅದ್ಯ ಓಚದಿ ಭಕ್ತ ಪ್ರಥಮೋ ದೈವ್ಯೋಭಿಷಕ ಅಹೀಗುಂ ಚ ಸರ್ವಾನ್ ಜಂಭಯಂ ಚ ಸರ್ವಾಶ್ಚ ಯಾತು ಧಾನ್ಯಃ ಅಸೋ ಯಸ್ತಾಮ್ರೋ ಅರುಣೋತ ಬಭ್ರಸ್ಸು ಮಂಗಲಃ ಏಚೇಮಾಗುಂ ರುದ್ರಾಪಿತೋ ದಿಕ್ಷೋ ಶ್ರುತಾ ಸಹಸ್ರಶೋ ವೈಶಾಗುಂ ಹೇಡ ಏಮಹೆ ಅಸವ್ಯ ವಸರ್ಪತಿ ನೀಲಗ್ರೀವ ವಿಲೋಹಿತಃ ಉತೈನಂ ಗೋಪಾದೃಷಣ್ಣದೃಷಣ್ಣುದಹಾರ್ಯಃ ಉತನ್ನಂ ವಿಶ್ವಭೂತಾನಿ ಸದೃಷ್ಟೋ ಮುಡಯಾತಿನಃ ನಮೋऽस्तु ನೀಲಗ್ರೀವಾಯ ಸಹಸ್ರಾಕ್ಷಾಯ ಮೀಡುಸೇ ಅತೋ ಯೇಷ ಸತ್ವಾನೋಹಂ ತೇಭ್ಯೋ ಕರಂ ನಮಃ ಬ್ರಹ್ಮುಂಚ ದನ್ನನಸ್ತು ಮುಭಯೋರಾತ್ಮಯೋರ್ಜಾಂ ಯಾಶ್ಚತೆ ಹಸ್ತೈಷವ ಪರತಾ ಭಗವೋಪ ಅವದತ್ತ ಧನುಸ್ತುಗುಂ ಸಹಸ್ರಾಕ್ಷತೇಷು ತೇ ನಿಶೀರ್ಷಲ್ಯಾಣ ಮುಖಾ ಶಿವೋಣ ಸುಮನಾ ಭವ ಮಿಜ್ಜಂ ಧನುಃಕಪರ್ಧಿನೋ ವಿಶಲ್ಯೋ ಬಾಣವಾಗುಂ ಮುತ ಅಣೇಷಣ್ಣಸ್ಸೇಷು ಆವೃಷ್ಯನಿ ಶೃಂಗದೆ ಯಾತೆ ಹೇತಿರ್ಮೇರುಷ್ಟಮಸ್ತೆ ಭೂತೆ ಧನುಃ ತಯಾಸ್ಮಾನ್ ವಿಶ್ವತಸ್ತು ಮೇಕ್ಷ್ಮಿಯಾ ಪರಿಭುಜ ನಮಸ್ತೆ ಅಸ್ತ್ವಾಯುಧಾಯಾನ ತತಾಯು ತೃಷ್ಣವೇ ಉಭಾಭ್ಯಾಮುದತೆ ನಮೋ ಬಾಹುಭ್ಯಾಂ ತವ ಧನ್ಮಣೆ ಪರಿತೆ ಧನ್ವಣೋ ಹೇತಿರಸ್ಮಾನ್ನಕ್ತು ವಿಶ್ವತಃ ಅತೋ ಇಷತಿಸ್ತವಾರಿ ಅಸ್ಮನ್ನಿದೇಹಿತಂ ಶಂಭವೇ ನಮಃ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ವಿಭೂತಿ ಭಸ್ಮ ಇದ್ರೆ ಇರ್ದಿ ಸ್ಟಾರ್ ತೆಗಿರಿ, ನಕ್ಷತ್ರವನ್ನು ತೆಗಿರಿ ಇರ್ತಿ, ಶಟಸ್ಥಲ ಲಿಂಗವನ್ನು ವರ್ಷ ಆ ಶಟಸ್ಥಲದೊಳಗೆ ಇಟ್ಕೊಡ್ರಿ ಈ ರೀತಿ ಮಾಡಿ. ಆಮೇಲೆ ಭಸ್ಮ ಹಚ್ಚಿರಿ ಲಿಂಗಕ್ಕೆ. ಓಂ ಅನಾದೇಶಾಶ್ವತಂ ಶಾಂತಂ ಚೈತನ್ಯಂ ಚಿತ್ಸ್ವರೂಪಕಂ ಚಿದಗಂ ವೃಷಭಾಕಾರಂ ಚಿದ್ಭಸ್ಮಲಿಂಗಧಾರಣಂ. ಲಿಂಗಕ್ಕೆ ಭಸ್ಮ ಹಚ್ಚಿ ಅಕ್ಷತೆ ಒಂದು ಸ್ವಲ್ಪ ಹಾಕ್ರಿ. ಅಕ್ಷತಾನ್ ಧವಲಾನ್ ದಿವ್ಯಾನ್ ಸ್ಥಿಲತಂಡೂಲಮಿಶ್ರಿತಾನ್ ಅರ್ಪಯಾಮಿ ಮಹಾಭಕ್ತ್ಯ ಪ್ರಸೀದ ಪರಮೇಶ್ವರ. ಇಷ್ಟಲಿಂಗದೇವತಾಭ್ಯೋ ನಮೋ ನಮಃ. ಅಕ್ಷತಾನ್ ಸಮರ್ಪಯಾಮಿ. ನಿಮ್ಮ ಹತ್ರ ಹೂವು ಪತ್ರೆ ಇದ್ದರೆ ಆ ಹೂವು ಪತ್ರೆಯನ್ನು ಲಿಂಗಕ್ಕೆ ಏರಿಸ್ರಿ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಸ್ವಪ್ರಕಾಶ ಮಹಾದೇವ ಸರ್ವಾಂತಸ್ತಿಮಿರಾಪಃ ಸಭಾಯಭ್ಯಂತರಂ ಜ್ಯೋತಿರ್ ದೀಪೋಯಂ ಪ್ರತಿಗೃಹ್ಯತಾಂ. ಉದ್ಬತ್ತಿ ಮತ್ತು ದೀಪ ಐತೆ, ಉದ್ಬತ್ತಿ ದೀಪ ಬೆಳಗ್ಗೆ. ವನಸ್ಪತಿರಸೋಪೇತೋ ಗಂಧಾಢ್ಯೋ ಧೂಪೋತ್ತಮ ಆಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ದುಪಾರತಿ ಕರ್ಪೂರಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾಮಿ ಸಹಿತಂ ನಮಾಮಿ. ಭವಂ ಭವಾಮಿ ಸಹಿತಂ ನಮಾಮಿ. ಕರ್ಪೂರ ಮಹಾಮಂಗಳರಾಂಜನಂ ದರ್ಶಯಾಮಿ. ನೈವೇದ್ಯಂ ಷಡ್ರಸೋಪೇತಂ ನಾನಾಭಕ್ಷ್ಯಸಮನ್ವಿತಂ ದಧಿಕ್ಷೀರಕೃತೋಪೇತಂ ನೈವೇದ್ಯಂ ಪ್ರತಿಗೃಹ್ಯತಾಂ. ನೈವೇದ್ಯಂ ನಿವೇದಯಾಮಿ, ನೈವೇದ್ಯಂ ಸಮರ್ಪಯಾಮಿ. ಈ ರೀತಿ ಕಣ್ಣಿನ ನೇರ ಇಡ್ರಿ. ನಮ್ಮ ಕಣ್ಣಿಗೆ ಮತ್ತು ಇಲ್ಲಿ ಇಷ್ಟು ಗ್ಯಾಪ್ ಇರ್ಬೇಕು ರೀ.
ಇದೇನು ನಮ್ಮ ಹಣೆ ಇದು ಮಧ್ಯಭಾಗ ಇತ್ತಲ್ಲ, ಮಧ್ಯಭಾಗದಿಂದ ಇದೆ ಇಲ್ಲಿ ಎಂಡ್ ಆಗ್ತಿತ್ತಲ್ಲ, ಅಲ್ಲಿ ಶಿವಲಿಂಗವನ್ನು ಈ ರೀತಿ ಹಿಡಿದ ಮನುಷ್ಯನೊಳಗೆ ಶಿವಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿರಿ. इदं परमेश्वर आत्मप्रदक्षिणा नमस्कारान् समर्पयामि. ब्रह्ममुरारिसुरार्चितलिङ्गं निर्मलभासितशोभितलिङ्गं जन्मजदुःखविनाशकलिङ्गं तत्प्रणमामि सदाशिवलिङ्गं. देवमुनिप्रवरार्चितलिङ्गं कामदहनकरुणाकरलिङ्गं रावणदर्पविनाशकलिङ्गं तत्प्रणमामि सदाशिवलिङ्गं. सर्वसुगन्धसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदाशिवलिङ्गं. कनकमहामणिभूषितलिङ्गं फणिपतिवेष्टितशोभितलिङ्गं दक्षसुयज्ञविनाशनलिङ्गं तत्प्रणमामि सदाशिवलिङ्गं. कुङ्कुमचन्दनलेपितलिङ्गं पङ्कजहारसुशोभितलिङ्गं सञ्चितपापविनाशनलिङ्गं तत्प्रणमामि सदाशिवलिङ्गं. देवगणार्चितसेवितलिङ्गं भावैर्भक्तिभिरेव च लिङ्गं दिनकरकोटिप्रभाकरलिङ्गं तत्प्रणमामि सदाशिवलिङ्गं. अष्टदलोपरिवेष्टितलिङ्गं सर्वसमुद्भवकारणलिङ्गं अष्टदरिद्रविनाशनलिङ्गं तत्प्रणमामि सदाशिवलिङ्गं. सुरगुरुसुरवरपूजितलिङ्गं सुरवनपुष्पसदार्चितलिङ्गं परात्परं परमात्मकलिङ्गं तत्प्रणमामि सदाशिवलिङ्गं. तत्प्रणमामि सदाशिवलिङ्गं. लिङ्गाष्टकमिदं पुण्यं यः पठेत् शिवसन्निधौ शिवलोकमवाप्नोति शिवेन सह ಮೋದತೆ. ಆ ಹೂವು ಮತ್ತು ಅಕ್ಷತೆ ಗ್ರಂಥದ ಮೇಲೆ ಬಿಟ್ಟು ಮತ್ತೊಂದು ಸರ್ತಿ ಒಂದು ಸ್ವಲ್ಪ ಲಿಂಗಕ್ಕೆ ನೀರು ಹಾಕಿ ಕರಡಿಯೊಳಗೆ ಇಟ್ಕೊಡ್ರಿ. ಭಸ್ಮ ಹಚ್ಚಿಡ್ರಿ, ಭಸ್ಮ ಹಚ್ಚಿಡ್ರಿ. ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಸಂಕೇತ ಐತ್ರಿ. ಮುಸ್ಲಿಂ ಧರ್ಮದ 786 ಹಂಗೈತಿ. ಹಂಗೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಸಂಖ್ಯೆನೂ ಸಹಿತ 856 856. 8 ಅಂದರೆ ಅಷ್ಟಾವರಣ, 5 ಅಂದರೆ पंचाचार, 6 ಅಂದರೆ षटस्थल. 856 म्हणजे 8 म्हणजे अष्टावरण, 5 म्हणजे पंचाचार आणि 6 म्हणजे षटस्थळ. हे जास्त कुणाला माहीत नाही. त्यासाठी आमचं एक इच्छा आहे की ಕನ್ನಡದೊಳಗೆ ನಮ್ಮ ಒಂದು ಅಕ್ಕನ ಬಳಗ ಮಾಡ್ಬೇಕಂತ ಒಂದು ಇಚ್ಛೆ ಐತ್ರಿ. ವಾರದಾಗ ಒಂದು ದಿವಸ ಅಥವಾ ತಿಂಗಳದಾಗ ಒಂದು ದಿವಸ ನೀವೆಲ್ಲರೂ ಒಂದು ತಾಸು ಸೇರ್ದೇನಂದ್ರೆ ರವಿವಾರ ಅಥವಾ ಸೋಮವಾರ ಸಾಯಂಕಾಲ ನಾವು ಬಂದು ನಿಮ್ಗೆ ಹೇಳ್ಕೊಡ್ತೇವೆ. ಆದರೆ ಸಂಸಾರ ಅಂತೂ ಮಾಡೋದಕ್ಕೆ ಭಾಳ, ಆ ಸಂಸಾರದ ಜೊತೆ ಪಾರಮಾರ್ಥ ನಮ್ಮ ಜೊತೆ ಇತ್ತಪ್ಪ ಅಂದರೆ, ಆ ಸಂಸಾರಕ್ಕೆ ಸಂಸ್ಕಾರನೂ ಒಂದು ಸ್ವಲ್ಪ ಇತ್ತಪ್ಪ ಅಂದರೆ ಆ ಸಂಸಾರ ಭಾಳ ಸುಖಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಸಂಸಾರವನ್ನು ಸಸಾರ ಮಾಡ್ಕೊಳ್ಬೇಕಾಗಿತ್ತಂದರೆ
ಅದಕ್ಕೆ ಸಂಸ್ಕಾರ ಇತ್ತಂದರೆ ಅದು ಭಾಳ ಸಸಾರ ಆಗ್ತೈತಿ, ಇಲ್ಲಾಂದರೆ ಭಾಳ ದುಃಖ ನೋವುಗಳು ಅನುಭವಿಸ್ಬೇಕಾಗ್ತೈತೆ. ಅದಕ್ಕಾಗಿ ಅಕ್ಕನ ಬಳಗವನ್ನು ನಾವು ಸ್ಥಾಪನೆ ಮಾಡಿ ಅದನ್ನ ಮುಂದುವರ್ಸ್ಕೊಂಡು ಹೋಗೋಣ ಅಂದರೆ ನೀವೆಲ್ಲರೂ ಸೇರ್ತೇನೆಂದರೆ ನೀವೆಲ್ಲರೂ ಚರ್ಚೆ ಮಾಡಿ ಧನಶ್ರೀ ಅಕ್ಕಗಳು ಹೇಳ್ರಿ. ಬೇಕಾದ್ರೆ ಸೋಮವಾರ ಆಗಲಿ ರವಿವಾರ ಆಗಲಿ ಸಾಯಂಕಾಲ 6ರಿಂದ 7 ಅಥವಾ 7ರಿಂದ 8 ಪ್ರತಿ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಸೇರಿ ಸತ್ಸಂಗವನ್ನು ಮಾಡೋಣ ರೀ ಸಾಧ್ಯದಷ್ಟು. ಗ್ರಂಥ ನಿಮ್ಮ ಹತ್ರ ಮುಂದೆ ಇಟ್ಕೊಳ್ರಿ. ಲಿಂಗಕ್ಕೆ ಒಂದು ಸ್ವಲ್ಪ ಪೂಜೆ ಮಾಡ್ಕೊಂಡು ಲಿಂಗಕ್ಕೆ ಒಂದು ಸ್ವಲ್ಪ ಪೂಜೆ ಮಾಡ್ಕೊಂಡು ಅಷ್ಟೇ. ಇನ್ನೊಂದು ಸ್ವಲ್ಪ ಅಷ್ಟೇ ಇಲ್ಲ ಅಲ್ಲೇ ಇರಲಿ. ಪೂಜೆ ಮಾಡಿರಿ. ವಿಭೂತಿ ಅರಿಶಿಣ ಕುಂಕುಮ ಹಾಸ್ಬಿಟ್ಟು ಅರಿಶಿಣ ಹಸ್ರಿ ಅಕ್ಷತೆ ಹಾಕಿರಿ ಉದ್ಬತ್ತಿರ ರುದ್ರಕಲಶ ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೆ ಭವೆ ನಾತಿ ಭವೆ ಭವಸ್ವ ಮಾಂ ಭವದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮತನಾಯ ನಮಃ ಸರ್ವಭೂತದಮನಾಯ ನಮೋ ಮನೋನ್ಮನಾಯ ನಮಃ. ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಶರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ಋಷಭಃ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಮೀಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಗಣಾಂಬಿಕಾಯೈ ಚ ವಿದ್ಮಹೇ ಮಹಾತಪಾಯೈ ಚ ಧೀಮಹಿ ತನ್ನೋ ಗೌರಿ ಪ್ರಚೋದಯಾತ್. ತೀಕ್ಷ್ಣಶೃಂಗಾಯ ವಿದ್ಮಹೇ ವೇದಪಾದಾಯ ಧೀಮಹಿ ತನ್ನೋ ಋಷಭಃ ಪ್ರಚೋದಯಾತ್. ಗಂಧಾಕ್ಷತಂ ಚ ಪುಷ್ಪಂ ಚ ವಸ್ತ್ರಾಭರಣದೀಪಕಂ ನಿವೇದನಂ ಚ ತಾಂಬೂಲಂ ಅರ್ಚನಂ ತುಷ್ಟಮಂ ಭವೇತ್. ಎಲ್ಲರೂ ಗ್ರಂಥ ಪೂಜೆ ಮಾಡಿಕೊಡ್ರಿ. ರಜೋದ್ಗಮಣೀಯಂ ಸಮರ್ಪಯಾಮಿ. ನೈವೇದ್ಯಂ ಷಡ್ರಸೋಪೇತಂ ನಾನಾಭಕ್ಷ್ಯಸಮನ್ವಿತಂ ದಧಿಕ್ಷೀರಕೃತೋಪೇತಂ ನೈವೇದ್ಯಂ ಪ್ರತಿಗೃಹ್ಯತಾಂ. ನೈವೇದ್ಯಂ ನಿವೇದಯಾಮಿ ನೈವೇದ್ಯಂ ಸಮರ್ಪಯಾಮಿ. ಪ್ರಕೃಷ್ಟಪಾಪನಾಶಾಯ ಪ್ರಕೃಷ್ಟಫಲಸಿದ್ಧಯೇ ಪ್ರದಕ್ಷಿಣಂ ಕರೋಮೀಶ ಪ್ರಸೀದ ಪರಮೇಶ್ವರ. ಹರ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ. ನಮ್ಮ ಕಡೆಯಿಂದ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ. ಸಾವಕಾಶವಾಗಿ ನಿಧಾನವಾಗಿ ಶ್ವಾಸನ ತಗೊಳ್ರಿ. ನಿಧಾನವಾಗಿ ಉಸಿರನ್ನು ಸಾವಕಾಶವಾಗಿ ಬಿಡ್ರಿ. ನನ್ನ ಮನಸ್ಸು ಏಕಾಗ್ರತೆಯಿಂದ ಈ ಗ್ರಂಥ ಪಾರಾಯಣ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ. ಶಾಂತಂ ಪದ್ಮಾಸನಸ್ಥಂ ಶಶಿಧರಮುಕುಟಂ ಪಂಚವಕ್ತ್ರಂ ತ್ರಿನೇತ್ರಂ ಶೂಲಂ ವಜ್ರಂ ಚ ಖಡ್ಗಮಪರಶುಮಭಯದಂ ದಕ್ಷಭಾಗೆ ವಹಂತಂ ನಾಗಂ ಪಾಶಂ ಚ ಘಂಟಾಂ ಪ್ರಳಯವುತವಹಂ ಸಾಂಕುಶಂ ವಾಮಭಾಗೆ ನಾನಾಲಂಕಾರದೀಪ್ತಿಂ ಸ್ಫಟಿಕಮಣಿನಿಭಂ ಪಾರ್ವತೀಶಂ ನಮಾಮಿ. ಓಂ ಡಿಂ 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 ಕತಡಿಂಬ ಡಿಂಬ ಢಮರೂಪಾನೋ ಸದಾ ಯಸ್ಯ ವೈ ಪಂ ಪಂ ಭುಂಕತ ಸರ್ಪಜಾಲ ಹೃದಯಂ ಘಂ ಘಂ ಚ ಘಂಟಾರವಂ ವಂ 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 ಕತ ವಂಬ ವಂಬ ವಾಹನಂ ಕಾರುಣ್ಯ ಪುಣ್ಯಾತ್ ಪರಂ ಭಂ 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 ಭಂಕತ ಭಂಬ ಭಂಬ ನಯನಂ ಧ್ಯಾಯೇತ್ ಶಿವಂ ಶಂಕರಂ. ಯಾವತ್ತೋಯ ಧರಾ 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 ಧಾರಾ ಧಾರಾ ಧರಾ ಭೂಧರ ಯಾವಚ್ಚಾರು ಸುಚಾರು ಚಾರು ಚಮರಂ ಚಾಮೀಕರಂ ಚಾಮರಂ ಯಾವತ್ರಾವಣ ರಾಮ ರಾಮ ರಮಣಂ ರಾಮಾಯಣೇ ಶ್ರೂಯತಾಂ ತಾವತ್ ಭೋಗ ವಿಭಾಗ ಭೋಗಮತುಲಂ ಯೋಗಾಯತೆ ನಿತ್ಯಸಃ ಯಸ್ಯಾಗ್ರೇ ಡ್ರಾಟ ಡ್ರಾಟ ಡುಡುಡಮಮಲಂ ಟನ್ 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 ಟಂ ತೈಲಂ ತೈಲಂ ತು ತೈಲಂ ಖುಗುಗುಗುಗುಂ ದಂ ದಂ ಸದಂ ದಂ ದಹಿತ ಚಕಿತಂ ಭೂಕಂಪಂ ಭೂಯನಾಲಂ
ಧ್ಯಾಯಾಸ್ತೆ ವಿಪ್ರಾಗ್ರೆ ಸವಸಿತ ಸವಲಃ ಪಾತು ವಶ್ಚಂದ್ರಚೂಡಃ ಗಾತ್ರಂ ಭಸಿತಸ್ಥಿತಂ ಸಿತಂ ಚ ಹಸಿತಂ ಹಸ್ತೆ ಕಪಾಲಂ ಸಿತಂ ಖಡ್ವಾಂಗಂ ಚ ಸಿತಶ್ಚ ವೃಷಭಃ ಕರ್ಣೇ ಸ್ಥಿತೆ ಕುಂಡಲೆ ಗಂಗಾಫಣೆ ಸ್ಥಿತಾ ಜಟಾ ಪಶುಪಶೇಂದ್ರ ಸ್ಥಿತೋ ಮೂರ್ಧನಿ ಸೋಯಂ ಸರ್ವಸಿತೋ ದದಾತು ವಿಭವಂ ಪಾಪಕ್ಷಯಂ ಸರ್ವದಾ ಇತಶ್ರೀ ಶಿವಧ್ಯಾನಂ ಸಂಪೂರ್ಣಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಹರ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ. ಎಲ್ಲರೂ ಗ್ರಂಥ ಆರಂಭವನ್ನು ಮಾಡಬೇಕು. ಮನುಷ್ಯನೊಳಗೆ ಶಿವನನ್ನು ಒಂದು ಸರ್ತಿ ಧ್ಯಾನ ಮಾಡಿಕೊಂಡು ಆ ಗ್ರಂಥದ ಪಾರಾಯಣವನ್ನು ಆರಂಭ ಮಾಡಿರಿ. ಯಾರಿಗೆ ಕಾಲದ ನೋಯ್ತೋ ಒಂದು ಸ್ವಲ್ಪ 1-2 ನಿಮಿಷ ಎದ್ದು ಕುಳಿತುಕೊಳ್ಬೋದು. ಮೊದಲು ಹರ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ. ಶ್ರೀ ಶಿವಲೀಲಾಮೃತ ಗ್ರಂಥಪಾರಾಯಣಂ ಕರಿಷ್ಯೇ ಇದು ಸಂಕಲ್ಪ್ಯ ಸ್ಟಾರ್ಟ್ ಮಾಡಿಕೊಡ್ರಿ. ಶ್ರೀ ಗಣೇಶಾಯ ನಮಃ. ನೀವು ಮನುಷ್ಯನೊಳಗೂ ಓದ್ಬೋದು ಅಥವಾ ಪಠಣೆನೂ ಮಾಡ್ಬೋದು. ಮನುಷ್ಯನೊಳಗೆ ಓದಾಡಿದ್ರೆ ಮನುಷ್ಯನ ಓದ್ಕೊಡ್ರಿ, ಇಲ್ಲ ಗಟ್ಟಿಸಿ ಹೇಳೋರ್ದನ್ನು ಸಹಿತ ಹೇಳ್ಬೋದು. ಶಾಂತನಾದ ಪದ್ಮಾಸನದಲ್ಲಿ ಕುಳಿತಿರುವ ಚಂದ್ರಶೇಖರನಾದ 5 ಮುಖಗಳಿರುವ ಹೊಂದಿರುವ 3 ಕಣ್ಣುಗಳಿರುವ ಬಲಗೈಯಲ್ಲಿರುವ ತ್ರಿಶೂಲ ಖಡ್ಗ ಕೊಡಲಿ ಮತ್ತು ಅಭಯ ಮುದ್ರೆ ಹೊಂದಿರುವ ಎಡಗೈಯಲ್ಲಿ ಸರ್ಪ ಖಡ್ಗ ಗಂಟೆ ವರದ ಮುದ್ರೆ ಹೊಂದಿರುವ ಅಂಕುಶವನ್ನು ಧರಿಸಿರುವ ನಾನಾ ರೀತಿಯ ಅಲಂಕಾರಗಳನ್ನು ಧರಿಸಿರುವ ಸಂಸಾರ ಭಯವನ್ನು ದೂರ ಮಾಡುವ ಸದಾಶಿವ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿರುವ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಸಚ್ಚಿದಾನಂದ ರೂಪಿ ಪರಮಾತ್ಮವನ್ನು ನೆನೆಸುತ್ತೇನೆ. ನೈಮಿಷಾರಣ್ಯದಲ್ಲಿ ಶೌನಕಾದ ಋಷಿಗಳಿಗೆ ಸೂತ ಮಹರ್ಷಿಗಳು ಶಿವಲಾಮೃತ ಎಂಬ ಸುರಸತ ಗ್ರಂಥ ಮಹಾಭಾಗವನ್ನು ವಿವರಿಸಿದರು. ಶೌನಕಾದಿ ಋಷಿಗಳು ಮಹರ್ಷಿಗಳಿಗೆ ಇದು ಪರಮೇಶ್ವರನ ಲೀಲಾವಿಲಾಸಗಳನ್ನು ಕಥಾಭಾಗವನ್ನು ವಿವರಿಸುವುದನ್ನು ಶೌನಕಾದಿ ಋಷಿಗಳು ಮಹರ್ಷಿಗಳಿಗೆ ಇದು ಪರಮೇಶ್ವರನ ಲೀಲಾವಿಲಾಸವನ್ನು ಭಕ್ತರ ಮಹಿಮೆಯನ್ನು ಕೇಳುವ ಆಸೆಯಾಗಿದೆ ಎಂದಾಗ ಸೂತರು ವಿವರಿಸಿ ಸಂಗತಿ ಸ್ಕಂದಪುರಾಣದ ಬ್ರಹ್ಮೋತ್ತರ ಖಂಡದಲ್ಲಿರುವ ಸೂತಪುರ ಋಷಿಗಳೇ ಪರಶಿವನ ಚರಿತ್ರೆಯ ಅಮೋಘವಾದದ್ದು. ಈ ವಿಷಯವನ್ನು ಕೇಳುವುದರಿಂದ ಪಾಪಗಳು ನಾಶವಾಗುವು. ಈ ಕಥಾಮೃತ ಶಿವನಿಗೆ ಅಭಿಷೇಕ ಮಾಡುತ್ತಾರೆ. ಅಭಿಷೇಕ ಪ್ರಿಯೋ ಶಿವ ಎಂಬಂತೆ ಶ್ರೀರುದ್ರ ಪಠನೆ ಮಾಡುತ್ತಾ ಜಲಾಭಿಷೇಕ ಮಾಡುತ್ತಾರೆ. ಭಾರತದಲ್ಲಿರುವ ಅನೇಕ ಶಿವಾಲಯಗಳಲ್ಲಿ ಸ್ವಂತ ಪೂಜಿಸುವ ಅವಕಾಶವಿರುವುದು ಗೋಕರ್ಣ, ಕಾಶಿ, ಬನವಾಸಿ, ಹಂಪಿ, ನಂಜನಗೂಡು, ಧರ್ಮಸ್ಥಳ, ಮುರುಡೇಶ್ವರ, ಉಡುಪಿಯ ಅನಂತೇಶ್ವರ, ಚಂದ್ರಮೌಳೀಶ್ವರ ಮುಂತಾದವು ಕನ್ನಡ ನಾಡಿನ ಪ್ರಸಿದ್ಧ ಶಿವಾಲಯಗಳಿರುವ ಊರು ಶಿವನ ಪರಿವಾರದವು ಪಡೆದಾಡಿರುವ ಶಿವಾಲಯದ ವಿಶೇಷ ಶಿವನಾಮ ಸ್ಮರಣೆ, ಶಿವಮಂತ್ರ ಜಪ, ಶಿವಸ್ತೋತ್ರ ಗಾಯನ, ಗಿರಿಜಾ ಕಲ್ಯಾಣ, ಶಿವಪುರಾಣ ಇತ್ಯಾದಿ ಪಠನ ಶ್ರವಣ ಶಿವಕಥಾ ಕೀರ್ತನೆಗಳಿಂದ ಪರಶಿವನಲ್ಲಿ ಭಕ್ತಿಯುಂಟ ಜಗದ್ವ್ಯಾಪಿಯಾದ ಪರಮಪುರುಷ ಪರಮೇಶ್ವರನು ಸಚ್ಚಿದಾನಂದ ರೂಪನು ಜಗತ್ ಸೃಷ್ಟಿ ಸ್ಥಿತಿ ಲಯ ಕಾರಕನೂ ಆಗಿದ್ದಾನೆ. ಶಿವಾಯ ನಮಃ. ಓಂ ಶಿವಾಯ ನಮಃ. ಶಿವ 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 ಶಿವಾಯ ನಮಃ. ಶಿವ 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 ಶಿವಾಯ ನಮಃ. ಶಿವಾಯ ನಮಃ. ಓಂ 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 ಶಿವಾಯ ನಮಃ. ಶಿವ 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 ಶಿವಾಯ ನಮಃ. ಶಿವ 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 ಶಿವಾಯ ನಮಃ. ಶಿವಾಯ ನಮಃ. ಓಂ ಶಿವಾಯ ನಮಃ.
ಶಿವಾಯ ನಮಃ ಓಂ ಶಿವಾಯ ನಮಃ ಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ವಿಶ್ವೇಶಜಾತಾಯ ವಿಶ್ವಾದಿಬೀಜಾಯ ವಿಶ್ವೇಶಜಾತಾಯ ವಿಶ್ವಾದಿಬೀಜಾಯ ಶ್ರೀ ವಿಶ್ವವಂದ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಶ್ರೀ ವಿಶ್ವರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಚರವೃಂದವಂದ್ಯಾಯ ಮಂಗಲಂ ವರ ಚರಣಿತಿ ಬೋಧಾಯ ಮಂಗಲಂ ಚರವೃಂದವಂದ್ಯಾಯ ಮಂಗಲಂ ವರ ಚರಣಿತಿ ಬೋಧಾಯ ಮಂಗಲಂ ಗುರುರೂಪಧಾರಾಯ ಗುರುರಾದಿರಾಜಾಯ ಗುರುರೂಪಧಾರಾಯ ಗುರುರಾದಿರಾಜಾಯ ಪರಿಭೂತದೇಹಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಶ್ರೀ ವಿಶ್ವರಾಧ್ಯಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಶಿವ ವಿಶ್ವೈಕಪಾಲಾಯ ಮಂಗಲಂ ಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾಮಿ ಸಹಿತಂ ನಮಾಮಿ ಓಂ ಯಸ್ಸಿವೋ ನಾಮರೂಪಾಭ್ಯಾಂ ಯಾ ದೇವಿ ಸರ್ವಮಂಗಳಾ ತಯೋಸಂ ಸ್ಮರಣಾತ್ ಪುಂಸಾಂ ಸರ್ವತೋ ಜಯಮಂಗಳಂ ಸಾಂ ಭಜೆ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ. ಎಲ್ಲರೂ ಕ್ಷಮಾಪಣೆ ಪ್ರಾರ್ಥನೆ ಮಾಡಿಕೊಳ್ಳಿ. ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಕರಚರಣಕೃತಂ ವಾ ಕಾಯಜಂ ಕರ್ಮಜಂ ವಾ ಶ್ರವಣನಯನಜಂ ವಾ ಮಾನಸಂ ವಾ ಪರಾದಂ ವಿಹಿತಮವಿಹಿತಂ ವಾ ಸರ್ವಮೇತಕ್ಷಮಸ್ವ. ಜಯ ಜಯ ಕರುಣಾಬ್ಧೆ ಶ್ರೀ ಮಹಾದೇವ ಶಂಭೋ ಶ್ರೀ ಮಹಾದೇವ ಶಂಭೋ. ಹರ ಶಂಭೋ ಮಹಾದೇವ ವಿರೂಪಾಕ್ಷ ತ್ರಿಲೋಚನ ದಯಾ ಸಿಂಧು ದೀನಬಂಧು ರಕ್ಷ ರಕ್ಷ ಪರಮೇಶ್ವರ. ಮಾಯಾ ಸಮುದ್ರಪತಿತಂ ಅನಂತ ಕಲುಷಾಯಣಂ ಮಾಮುದ್ಧರ ಮಹೇಶಾನ ಭಕ್ತವತ್ಸಲ ಶಂಕರ ಭಕ್ತವತ್ಸಲ ಶಂಕರ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಪರಮೇಶ್ವರ. ಯತ್ಪೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತು ತೇ ಪರಿಪೂರ್ಣಂ ತದಸ್ತು ತೇ. ಹಿಂಡನಗಲಿದ ಹಿಡಿವರದ ಕುಂಜರ ತನ್ನ ಮಿಂದ್ಯವ ನೆನೆವಂತೆ ನೆನೆವೆನಯ್ಯ. ಬಂಧನಕ್ಕೆ ಸಿಲುಕಿದ ಗಿಳಿ ತನ್ನ ಬಂಧುವ ನೆನೆವಂತೆ ನೆನೆವೆನಯ್ಯ. ಕಂದ ನೀನಿತ್ತ ಬಾ ಎಂದು ನಿಮ್ಮಂಧವ ತೋರಿರಯ್ಯ. ಚಣ್ಣ ಮಲ್ಲಿಕಾರ್ಜುನ ದೇವ ಚಣ್ಣ ಮಲ್ಲಿಕಾರ್ಜುನ ದೇವ. ಕುಸುರಿನ ಪರಿಮಳವಿರಲು ಕುಸುಮದ ಹಂಗೇಕೆ. ಕ್ಷಮೆ ದಮೆ ಶಾಂತಿ ಸೈರನಿಗಳಿರಲು ಸಮಾಧಿಯ ಹಂಗೇಕೆ. ಲೋಕವೇ ತಾನಾದ ಬಳಿಕ
ಬಳಿಕ ಏಕಾಂತದ ಹಂಗೇಕೆ ಚನ್ನಮಲ್ಲಿಕಾರ್ಜುನ ದೇವ ಚನ್ನಮಲ್ಲಿಕಾರ್ಜುನ ದೇವ. ವಜ್ರದ ಸಂಕೋಲೆಯಾದರೇನು ಕಡಲಲ್ಲವೇ, ಮುತ್ತಿನ ಬಲೆಯಾದರೇನು ಬಂಧನವಲ್ಲವೇ, ಚಿನ್ನದ ಕತ್ತಿಯಲ್ಲಿ ಹೊಯ್ದರೆ ಸಾಯದಿರ್ಪರೆ, ಲೋಕದ ಜನರ ಭಜನೆಯ ಭಕ್ತಿಯಲ್ಲಿ ಸಿಲುಕಿದರೆ ಜನನ ಮರಣಗಳಂಜುವ ವೇಳೆ. ಚನ್ನಮಲ್ಲಿಕಾರ್ಜುನ ದೇವ ಚನ್ನಮಲ್ಲಿಕಾರ್ಜುನ ದೇವ. ಸಾಂಭಜಯ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ. ಶ್ರೀಮಜ್ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ, ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಮಹಾಸ್ವಾಮಿ ಕಿ, ಶ್ರೀಶೈಲ ಬಲರಾಂಬಾ ಸಮೇತ ಮಲ್ಲಿಕಾರ್ಜುನ ಮಹಾಸ್ವಾಮಿ ಕಿ, ಕಾಶಿ ವಿಶ್ವನಾಥ ಅನ್ನಪೂರ್ಣೇಶ್ವರಿ ಮಾತಾ ಕಿ, ಬಸವೇಶ್ವರ ಮಹಾರಾಜ ಕಿ, ಸಕಲ ಸಾಧು ಸಂತ ಮಹಾರಾಜ ಕಿ. ಸಾಂಭಜಯ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ. ಸರ್ವಂ ಶ್ರೀ ಶಿವಾರ್ಪಣಮಸ್ತು. ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಸತ್ಯಂ ತುರತೇನ ಪರಿಶುಚ್ಚಾಮಿ ಅಮೃತಮಸ್ತು ಅಮೃತೋಪಸ್ತರಣಮಸಿ. ಓಂ ಪ್ರಾಣಾಯ ಪಾಣೋಧಾನಾಯ ಸಮಾನಾಯ ಬ್ರಹ್ಮಣೇ ಸ್ವಾಹ. ನೈವೇದ್ಯಂ ನಿವೇದಯಾಮಿ, ನೈವೇದ್ಯಂ ಸಮರ್ಪಯಾಮಿ. ಓಂ ಪ್ರಾಣಾಯ ಪಾಣೋಧಾನಾಯ ಸಮಾನಾಯ ಬ್ರಹ್ಮಣೇ ಸ್ವಾಹ. ಎಲ್ಲರಿಗೂ ಶುಭವಾಗಲಿ. ಆ ಪರಮಾತ್ಮನ ಕೃಪಾಶೀರ್ವಾದ ಸದಾಕಾಲ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಅಂತ ಆ ಭಗವಂತನ ಹತ್ರ ಈ ಗ್ರಂಥದ ಪಠಣೆಯನ್ನು ಅರ್ಪಿಸ್ತಾ ಇದ್ದೀನಿ.